ಶಿವಮೊಗ್ಗ ನಗರದ ಸರ್ ಎಂ ವಿಶ್ವೇಶ್ವರಯ್ಯ ರಸ್ತೆಯಲ್ಲಿ ನಿರ್ಮಾಣಗೊಂಡಿದ್ದ ವಿಶ್ವೇಶ್ವರಯ್ಯ ಪುತ್ಥಳಿ ಹಿಂಭಾಗದ ವಿಶೇಷ ಕಲಾಕೃತಿಯ ಲೋಕಾರ್ಪಣೆ ಇಂದು ನೆರವೇರಿತು. ಶಾಸಕ ಚನ್ನಬಸಪ್ಪನವರ ಅನುದಾನದ ಅಡಿಯಲ್ಲಿ ನಿರ್ಮಾಣಗೊಂಡ ಕಲಾಕೃತಿಯನ್ನು ಶಾಸಕರಾದ ಚನ್ನಬಸಪ್ಪ ಅನಾವರಣಗೊಳಿಸಿದರು. ರಸ್ತೆಗಳ ಬದಿಯನ್ನು ಕಲಾತ್ಮಕವಾಗಿ ನವೀಕರಿಸುವ ಯೋಜನೆ ಭಾಗವಾಗಿ ಈ ಕಲಾಚಿತ್ರಣವನ್ನು ಲೋಕಾರ್ಪಣೆ ಮಾಡಲಾಯಿತು. ಮೂಲ ಸೌಕರ್ಯದ ಜೊತೆಗೆ ಶಿವಮೊಗ್ಗ ನಗರವನ್ನು ಸಾಂಸ್ಕೃತಿಕವಾಗಿ ಅತ್ಯಂತ ಸುಂದರವನ್ನಾಗಿ ರೂಪಿಸುವ ಯೋಜನೆಯಾಗಿದ್ದು, ಶಿವಮೊಗ್ಗದ ಖ್ಯಾತ ಶಿಲ್ಪಿಯಾದ ಜೀವನ್ ಇದರ ನಿರ್ಮಾಣಕಾರರಾಗಿದ್ದಾರೆ. ಕಲಾಕೃತಿಗಾಗಿ ಸುಮಾರು 2 ತಿಂಗಳ ಕಾಲ ಸಮಯ ಪಡೆದ ಶಿಲ್ಪಿ ಜೀವನ್ ವಿಐಎಸ್ಎಲ್ ಹಾಗೂ ಗಾಜನೂರು ಡ್ಯಾಂನ ಸ್ಥಿರ ಕಲಾ ಚಿತ್ರಣವನ್ನು ಅದ್ಭುತವಾಗಿ ಮೂಡಿಬರುವಂತೆ ಮಾಡಿದ್ದಾರೆ. ಈ ಕಲಾಕೃತಿಯ ಲೋಕಾರ್ಪಣಾ ಸಮಯದಲ್ಲಿ ಮಾಜಿ ಉಪಮುಖ್ಯಮಂತ್ರಿಗಳಾದ ಕೆಎಸ್ ಈಶ್ವರಪ್ಪ, ಎಂಎಲ್ಸಿ ಡಿಎಸ್ ಅರುಣ್ ಸೇರಿದಂತೆ ಹಲವು ಮುಖಂಡರು ಭಾಗಿಯಾಗಿದ್ದರು. ಪರವಾಗಿ ಇದನ್ನು ಆಶಿಸ್ತಾ ಇದ್ದೇವೆ. ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು. ಮತ್ತೊಮ್ಮೆ ಮಗದೊಮ್ಮೆ ಮಳೆ ಮಾಡತ್ತಾ ಇರುತ್ತೆ, ಬಿಸಿಲಿಗೆ ಗೆದ್ದಡಿ ಮಾಡಬೇಕು ಅಂತೇಳಿ ಒಂದು ಕಲ್ಪನೆಯನ್ನು ಇಟ್ಟಿದ್ರು. ಇದೇ ಪ್ರಥಮ ಬಾರಿಗೆ ನಮ್ಮ VSL ಫ್ಯಾಕ್ಟ್ರಿಯನ್ನು ಶಿವಮೊಗ್ಗದಲ್ಲಿ ಒಂದು ತೋರುವಂಥ ಒಂದು ಪ್ರಯತ್ನವನ್ನು ಮಾಡಿರೋದು ಮತ್ತು ಡ್ಯಾಮ್ನ ಒಂದು ನಿರ್ಮಾಣ ಮಾಡಿರೋಂಥದ್ದು ಭಾಳ ಖುಷಿಯಾಗತ್ತೆ. ಇದೊಂದು ವಿಶ್ವೇಶ್ವರಯ್ಯ ಅವರ ಪುತ್ಥಳಿ ಈ ಸರ್ಕಲ್ಗೆ ತುಂಬ ಅದ್ಭುತವಾಗಿ ಮೂಡಿ ಬಂದಿರೋವಂಥದ್ದು ಮತ್ತು ಬ್ಯಾಕ್ ಸೈಡಲ್ಲಿ ನಮ್ಮ VSL ಫ್ಯಾಕ್ಟ್ರಿ ಮತ್ತು ಈಗಿನ ಎಲ್ಲ ಸ್ಥಿತಿಗತಿಗಳನ್ನ ನೀವು ನೋಡ್ತಾ ಇರ್ಬೋದು. ಈಗೆಲ್ಲ ಫ್ಯಾಕ್ಟ್ರಿ ಮತ್ತೆ ಚಾಲನೆ ಮಾಡಬೇಕು ಅಂತೇಳಿ ಬಹಳಷ್ಟು ಚಾಲನೆ ಕಾರ್ಯ ಎಲ್ಲ ನಡೀತಾ ಇದೆ. ಆ ಗೌರ್ಮೆಂಟ್ ಎಲ್ಲ ತುಂಬ ಪ್ರಯತ್ನ ಪಟ್ಟು ಅದನ್ನೆಲ್ಲ ಮಾಡ್ತಾ ಇರೋವಂಥದ್ದು. ನಮ್ಮ ಶಾಸಕರ ಅನುದಾನದಲ್ಲಿ ಸುಮಾರು ಲಕ್ಷಗಟ್ಟಲೆ ಬಜೆಟ್ನಲ್ಲಿ ಈ ಒಂದು ಕಾರ್ಯವನ್ನು ಮಾಡಿರುವಂಥದ್ದು. ಇದೇ ಪ್ರಥಮ ಬಾರಿಗೆ ನಾವು ಫ್ಲಾಟ್ ಆಗಿ ಮಾಡಿರ್ತೀವಿ ಎಲ್ಲ ಕಡೆ ಗೋಡೆಗೆ. ಇದು ಕರು ರೀತಿ ಇದೆ. ಈ ಸರ್ಕಲ್ಗೆ ಹೈಲೈಟ್ ಆಗಿ ಕಾಣಬೇಕು ಅಂತೇಳಿ ಸಿ ಟೈಪ್ ವಾಲ್ನ ನಿರ್ಮಾಣ ಮಾಡಿಸಿದ್ದು ಬಹಳ ವಿಶೇಷ ಅಂತ ಹೇಳ್ಬೋದು. ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಶಾಸಕರಿಗೆ ಒಂದು ಧನ್ಯವಾದನ ಅರ್ಪಿಸ್ತೀನಿ. ಥ್ಯಾಂಕ್ ಯು.